ರೋಹಿತನ್ನು SKMY ಎಂದು ಕೋಡ್ ಮಾಡಿದರೆ ವಿರಾಟನ್ನು ಹೀಗೆ ಕೋಡ್ ಮಾಡಲಾಗಿದೆ. ಅಂದರೆ ಇದು ಕೋಡಿಂಗ್ ಡಿಕೋಡಿಂಗ್. ಫಸ್ಟ್ ರೋಹಿತ್ SKMY, ಫಸ್ಟ್ RS 0 ಗ್ಯಾಪ್ ಇದೆ, OQ ಅಂದರೆ 1 ಗ್ಯಾಪ್ ಇದೆ, HK ಅಂದರೆ ಇಲ್ಲಿ 2 ಗ್ಯಾಪ್ ಇದೆ, ಇಲ್ಲಿ 3 ಗ್ಯಾಪ್, 4 5 ಗ್ಯಾಪ್ ಮಾಡಿದ್ದಾರೆ. ಅಂದರೆ ಇವಾಗ ನಾವು ಇದು ಕೂಡ ವಿರಾಟ್ ಕೂಡ ಹಾಗೆ ಮಾಡಬೇಕು. AT ಇದೆ. V ಅಂದರೆ 0 ಗ್ಯಾಪ್ ಅಂದರೆ W, ಇಲ್ಲಿ 1 ಗ್ಯಾಪ್ ಇರಬೇಕು, JK. ನೆಕ್ಸ್ಟ್ ಇಲ್ಲಿ 2 ಗ್ಯಾಪ್ ಇರಬೇಕು. ಸೊ STU. ಸೊ A ಅಂದರೆ ಇಲ್ಲಿ 3 ಗ್ಯಾಪ್ ಇರಬೇಕು, ABCDE. ಇಲ್ಲಿ ಎಷ್ಟು ಇರಬೇಕಪ್ಪ ಅಂದರೆ ಇಲ್ಲಿ 1 ಗ್ಯಾಪ್ ಇದೆ, ಇಲ್ಲಿ 2 ಗ್ಯಾಪ್ ಇದೆ, ಇಲ್ಲಿ 3 ಗ್ಯಾಪ್, ನೆಕ್ಸ್ಟ್ 4 ಗ್ಯಾಪ್ ಇರಬೇಕು. T ಅಂದರೆ UVWXY. ಸೊ WKUEY ಎಲ್ಲಿದೆ ಅಂದರೆ ಥರ್ಡ್ ಒನ್ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 5 ವರ್ಷಗಳ ಹಿಂದೆ ಅರುಣಾ ರಾಯ್ ಡೇವಿಡ್ ಮತ್ತು ಸಲ್ಮಾನ್ ಅವರ ಸರಾಸರಿ ವಯಸ್ಸು 45 ವರ್ಷಗಳು. ಈಗ ಸೀತಾ ಕೂಡ ಅವರೊಂದಿಗೆ ಸೇರುತ್ತಾಳೆ. ಈಗ ಎಲ್ಲ 5 ಜನರ ಸರಾಸರಿ ವಯಸ್ಸು 49 ವರ್ಷಗಳು. ಸೀತೆಯ ಪ್ರಸ್ತುತ ವರ್ಷಗಳೆಷ್ಟು? ಹೆಂಗಪ್ಪ ಅಂದರೆ ಇವಾಗ ನೋಡೋಣ. 5 ವರ್ಷಗಳ ಹಿಂದೆ ಅಂದರೆ -5 years ಬ್ಯಾಕ್ ಅರುಣಾ ರಾಯ್ ಡೇವಿಡ್ ಮತ್ತು ಸಲ್ಮಾನ್ ಸರಾಸರಿ ವಯಸ್ಸು ಎಷ್ಟಿತ್ತಂದರೆ 45 ವರ್ಷ ಇತ್ತು. ಈಗ ಸೀತಾ ಕೂಡ ಅವರೊಂದಿಗೆ ಸೇರುತ್ತಾಳೆ. ಈಗ ಎಲ್ಲ 5 ಜನರ ಸರಾಸರಿ ವಯಸ್ಸು 49 ವರ್ಷಗಳು. ಇವಾಗ 5 ಅಂದರೆ ಇವಾಗ ಜಸ್ಟ್ 5 ವರ್ಷ ಹಿಂದಂದರೆ ಇವಾಗ ಎಷ್ಟಿರುತ್ತೆ ಅಂದರೆ ಎಲ್ಲರದ್ದು 50-50 ಇರುತ್ತೆ. ಬಟ್ ಇವಾಗ ಸೀತಾ ಕೂಡ ಅವರೊಂದಿಗೆ ಸೇರುತ್ತಾಳೆ. ಅಂದರೆ ಎಲ್ಲ 5 ಜನರ ಸರಾಸರಿ ವಯಸ್ಸು 49 ವರ್ಷಗಳು. ಸೀತೆಯ ಪ್ರಸ್ತುತ ವಯಸ್ಸು ಎಷ್ಟು ಅಂದರೆ ಸೀತಾ ಸೇರಿದ ಮೇಲೆ ಎಲ್ಲರದ್ದು ವಯಸ್ಸು ಎಷ್ಟು ಆಗ್ಲತ್ತಂದರೆ 49 ಆಗ್ತಾಯಿದೆ. ಅಂದರೆ 49 ಈಗ ಸೀತಾ ಕೂಡ ಅವರೊಂದಿಗೆ ಸೇರಿದಳು. ಅಂದರೆ ಸೀತೆಯ ಪ್ರಸ್ತುತ ವಯಸ್ಸು ಎಷ್ಟಪ್ಪ ಅಂದರೆ 49. ಅಂದರೆ ಇವಾಗ ಸೀತೆ ಏನು ಮಾಡ್ಲತ್ತಾಳೆ, ಇವ್ರು 4 ಜನರ ಹತ್ರ ಒಂದೊಂದನ್ನು ಕಸಿದ್ಕೊಳ್ತಾ ಇದ್ದಾಳೆ. ಅಂದರೆ -4 5 4. ಸೊ 45 ಇಸ್ ರೈಟ್ ಆನ್ಸರ್. ಸೀತೆಯ ಪ್ರಸ್ತುತ ವಯಸ್ಸು 45.